ಹಾಯ್ ಹಲೋ ಎವ್ರಿ ಒನ್. ದಿಸ್ ಇಸ್ ಮಧುಕುಮಾರ್ ನಾಗರಾಜ್. ಇವತ್ತಿನ ಲೈವ್ ಟ್ರೇಡ್ ತೋರ್ಸೋಣ ಅಂತ ಬಂದಿದ್ದೀನಿ. ಓಕೆ, ಇವತ್ತಿನ ಲೈವ್ ಟ್ರೇಡ್ ಏನಾಯ್ತು ಅಂದರೆ ಆಲ್ಮೋಸ್ಟ್ 12:45ಗೆ 4:55ಗೆ ಎಂಟ್ರಿ ಸಿಕ್ತು. ಸೊ ನಾನು ಆಲ್ಮೋಸ್ಟ್ 3 hours ವೆಯ್ಟ್ ಮಾಡಿದ್ದೆ. ಓಕೆ, ಒಂದು ಒಳ್ಳೆ ಎಂಟ್ರಿ ಸಿಕ್ತಲ್ಲ ಅಂದ್ಬಿಟ್ಟು ನಾನು ಈ ಟ್ರೇಡ್ ತೊಗೊಂಡೆ. ಸೊ ಇಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದು ಅದು ಮೂಮೆಂಟೇ ಇಷ್ಟೇ ಆಗಿದ್ದು. ಇಷ್ಟು ಮೂಮೆಂಟ್ ಆದಮೇಲೆ ರಿವರ್ಸಲ್ ಬಂತು. ನನ್ನ 50 ಪಾಯಿಂಟ್ ಸ್ಟಾಪ್ ಲಾಸ್ನ ಹೊಡೆದು ಹೊರಗಾಕ್ತು. ಓಕೆ, ಸ್ಟಾಪ್ ಲಾಸ್ ಅಂದರೆ ಸ್ಟಾಪಿಂಗ್ ಯುವರ್ ಲಾಸ್. ಇಟ್ ಈಸ್ ಬೆಸ್ಟ್ ಕಂಪೇರ್ ಟು ಯೂಸ್ ಲಾಸು. ನಮ್ಮ ಸೈಡ್ ಬರುತ್ತೆ 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 ಅಂತ ವೆಯ್ಟ್ ಮಾಡೋದಕ್ಕಿಂತ ಈ ಸ್ಟಾಪ್ ಲಾಸ್ ತೊಗೊಂಡ್ಬಿಟ್ರೆ ಬೆಸ್ಟು. ಸೊ ನನ್ನ ಸಜೆಷನು ಅದನ್ನೇ. ನೀವು ಮಿನಿಮಲ್ ಸ್ಟಾಪ್ ಲಾಸ್ ನೀವು 50 ಪಾಯಿಂಟ್ಸ್ ಇಟ್ಕೋತಿರೋ 200 ಪಾಯಿಂಟ್ಸ್ ಇಟ್ಕೊಳ್ಳಿ, ಫೈನ್. ಬಟ್ 200 ಪಾಯಿಂಟ್ಸ್ ಜೊತೆ ನಿಮ್ಮ ಸಿಸ್ಟಮ್ ವರ್ಕ್ ಆಗುತ್ತಾ ಅನ್ನೋದನ್ನು ನೀವು ಫಾಲೋ ಮಾಡಿ. ಸೊ ನಾನು ಆಲ್ಮೋಸ್ಟ್ ಈ ರೇಂಜಿಗೆ ಬೈ ಮಾಡಿದೆ. ಸೊ ಅದು ಹಿಟ್ಟಾಯಿತು. ಚೂರು ಸಸ್ಟೈನ್ ಆಗಲಿಲ್ಲ. ರಿವರ್ಸ್ ಇಮಿಡಿಯೇಟ್ ನೆಕ್ಸ್ಟ್ 5 minutes ಸ್ಟಾಪ್ ಲಾಸ್ ಹಿಟ್ಟಾಗಿ ವಾಪಸ್ ಬಂದ್ಬಿಡ್ತು. ಸೊ ಇಟ್ಸ್ ಫೈನ್. ಅದಾದಮೇಲೆ ನಾನು ನೆಕ್ಸ್ಟ್ ಟ್ರೇಡ್ ತೊಗೊಂಡಿದ್ದು ಆಲ್ಮೋಸ್ಟ್ 230 ನಾನು ಹೊರಗಡೆ ಇದ್ದೆ. 439 ಪಾಯಿಂಟ್ಸ್ಗೆ ನನಗೆ ಸಿಕ್ತು. ನಾನು ಮೊಬೈಲಲ್ಲೇ ಟ್ರೇಡ್ ತೊಗೊಂಡೆ ಇದನ್ನು. ಸೊ 439 ಪಾಯಿಂಟ್ಸ್ ಆದಮೇಲೆ ಅದು ಒಂದು ಸ್ವಲ್ಪ ಟ್ರೆಂಡ್ ಆಯಿತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಬೈ ಪಾಯಿಂಟ್ ಇಲ್ಲಿದ್ದು. ಸೊ ಇಲ್ಲಿ ಟ್ರಿಗರ್ ಆಯಿತು. ಸೊ ಮೂಮೆಂಟ್ ರಿವರ್ಸ್ ಆಯಿತು. ಏನು ಟ್ರಯಲಿಂಗ್ ಸಿಕ್ತು ನನಗೆ. ಇಲ್ಲಿಗೆ ಟ್ರಯಲ್ ಮಾಡ್ಕೊಂಡಿದ್ದೆ ನಾನು 50 ಪಾಯಿಂಟ್ ಸ್ಟಾಪ್ ಲಾಸಿಂದ. ಸೊ ನಾನು 439 ಅಂದರೆ 390ಗೆ ನನ್ನ ಸ್ಟಾಪ್ ಲಾಸ್ ಇತ್ತು. ಇಲ್ಲಿತ್ತು ನನ್ನ ಸ್ಟಾಪ್ ಲಾಸ್ ಆಲ್ಮೋಸ್ಟ್ 390 ಹತ್ತತ್ರ. ಸೊ ನಾನು ಏನಾಯಿತು ಒಂದು ಸೆಕೆಂಡ್. ಓಕೆ, ಇಲ್ಲಿ 390 ಹತ್ರ ನನ್ನ ಸ್ಟಾಪ್ ಲಾಸ್ ಇತ್ತು. ನಾನು ಇಲ್ಲಿ ಟ್ರಯಲ್ ಮಾಡಿಕೊಂಡೆ. ಸೊ ಮಾರ್ಕೆಟ್ ಎಂಡ್ ಆಫ್ ದ ಡೇ ಆ್ಯಕ್ಚುಲಿ ಝೂಮ್ ಆಗಿರುತ್ತೆ ಲಾಸ್ಟ್ 30 minutes 20 minutes, ಬಟ್ ಏನು ಝೂಮ್ ಆಗಿರಲಿಲ್ಲ. ಸೊ ಆಲ್ಮೋಸ್ಟ್ ಒಂದು 50 ಪಾಯಿಂಟ್ಸ್ ಮೊಮೆಂಟಮ್ ಕೊಡ್ತು. ಸೊ ನಾನೇನು ಅಂದ್ಕೊಂಡೆ ಅಂದರೆ ಇನ್ನೂ ಜಾಸ್ತಿ ಫಾಸ್ಟ್ ಮೂಮೆಂಟ್ ಬರ್ಬೋದೇನೋ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ಎವ್ರಿ 2 ಕ್ಯಾಂಡಲ್ಸ್లో ನಾನು ಟ್ರಯಲ್ ಮಾಡ್ತಿದ್ದೆ ಆ್ಯಸ್ ಯೂಶ್ವಲ್, ನಿಮಗೆ ಗೊತ್ತಿರೋ ಹಂಗೆ. ಸೊ 2 ಕ್ಯಾಂಡಲ್ ಎರಡು ಕ್ಯಾಂಡಲ್ಲು ಇವೆರಡು ಕ್ಯಾಂಡಲ್ಲು ಇದೇ ಇತ್ತು. ಸೊ ಇವೆರಡು ಕ್ಯಾಂಡಲ್ಲು ಇಲ್ಲಿಟ್ಟೆ. ಸೊ ಮಾರ್ಕೆಟ್ ಸಡನ್ ರಿವರ್ಸ್ ಆಯಿತು. ಎಲ್ಲೋ ರೆಸಿಸ್ಟೆನ್ಸ್ ಟಚ್ ಆಯಿತು. ಈ ರೆಸಿಸ್ಟೆನ್ಸ್ ಟಚ್ ಆಗಿ ಇಮಿಡಿಯೇಟ್ ರಿವರ್ಸ್ ಆಗೋದು. ನಾನು ಇದು ರೆಸಿಸ್ಟೆನ್ಸ್ ಬ್ರೇಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ರಿವರ್ಸ್ ಆಗೋಯ್ತು. ಆ್ಯಕ್ಚುಲಿ ನನಗೆ ಗೊತ್ತಿದೆ ರೆಸಿಸ್ಟೆನ್ಸ್ ಯಾವುದು ಸಪೋರ್ಟ್ ಯಾವುದು ಅಂತ. ಬಟ್ ಸ್ಟಿಲ್ ನನ್ನ ರೂಲ್ಸ್ಗಳನ್ನ ನಾನು ಬ್ರೇಕ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಏಕೆಂದರೆ ಒಂದ್ಸತಿ ನಾವು ಟಾರ್ಗೆಟ್ ಬುಕ್ ಮಾಡ್ತೀವಿ. ಸೊ ಇವತ್ತಿಲ್ಲಿಗೆ ಸಾಕು ಅಂತ. ನಮಗೆ ಎಂಡ್ ಆಫ್ ದ ಡೇ ಮಾರ್ಕೆಟೇ ಬಾಸ್. ನಾವೇನು ಏನಂದ್ರೆ ಏನು ಅಲ್ವೇ ಇಲ್ಲ. ಯಾವ ಸಪೋರ್ಟ್ ಇರಲಿ ರೆಸಿಸ್ಟೆನ್ಸ್ ಇರಲಿ, ಮೇಲೆ ಹೋಗ್ಬೇಕು ಅಂದರೆ ಅದು ಹೋಗೇ ಹೋಗುತ್ತೆ ಆಬ್ವಿಯಸ್ ಆಗಿ. ಇವಾಗ 575ನ ಕ್ರಾಸ್ ಮಾಡ್ಕೊಂಡು ಹೋಗ್ಬೋದಾಯ್ತು. ಇದೆಲ್ಲ ನೆನ್ನೆ ಮಾರ್ಕಿಂಗ್ಸು. ಓಕೆ, 100 ಪಾಯಿಂಟ್ಸ್ 200 ಪಾಯಿಂಟ್ಸ್ 300 ಪಾಯಿಂಟ್ಸ್ನ ಕ್ರಾಸ್ ಮಾಡಿ ಮೇಲೆ ಹೋಗ್ಬೋದಾಗಿತ್ತು. ಸೊ ಏನು ಬೇಕಾದ್ರೂ ಆಗ್ಬೋದು ಮಾರ್ಕೆಟಲ್ಲಿ. ನಾವು ಯಾವುದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಯಾವ ಥರ ಥಿಂಕ್ ಮಾಡೋಕ್ಕೆ ಹೋದರೆ ಇದನ್ನೂ ರೆಸಿಸ್ಟೆನ್ಸ್ ಥರನೇ ವರ್ಕ್ ಮಾಡುತ್ತೆ. ಬಟ್ ಎವ್ರಿ ರೆಸಿಸ್ಟೆನ್ಸ್ ವರ್ಕ್ ಆಗಲ್ಲ. ಸೊ ಮೇಜರ್ ರೆಸಿಸ್ಟೆನ್ಸ್ ಇದಿತ್ತು, ಇದಾದ್ಮೇಲೆ ಇದಿತ್ತು. ಸೊ ಆಬ್ವಿಯಸ್ ಆಗಿ ಇದು ಆಪ್ಷನ್ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ. ನಿಫ್ಟಿ ಚಾರ್ಟಲ್ಲೂ ಸೇಮ್ ರೆಸಿಸ್ಟೆನ್ಸೇ ಇರುತ್ತೆ ಆಲ್ಮೋಸ್ಟ್. ಸೊ ರೆಸಿಸ್ಟೆನ್ಸ್ ಟಚ್ ಮಾಡಿ ರಿವರ್ಸ್ ಹೋಗೋಕ್ಕೆ ಶುರು ಮಾಡ್ತು. ಸೊ ಆಲ್ಮೋಸ್ಟ್ ಈ ರೆಸಿಸ್ಟೆನ್ಸ್ ಕ್ರಾಸ್ ಮಾಡಿ ಇಮಿಡಿಯೇಟ್ ರಿವರ್ಸ್ ಆಗೋಯ್ತು. ಇಲ್ಲಾಂದ್ರೆ ಆಬ್ವಿಯಸ್ಲಿ ಒಂದು 50 ಪಾಯಿಂಟ್ಸ್ ಆದರೂ ಇದ್ದೇ ಇರ್ತಿತ್ತು. ಆ್ಯಕ್ಚುಲಿ ನಾನು 315 ಎಕ್ಸಿಟ್ ಇರೋದ್ರಿಂದ ಸೊ ನನಗೆ ಅಟ್ಲೀಸ್ಟ್ ಈ ರೇಂಜ್ ಆದರೂ ಕ್ಲೋಸ್ ಆಗಿರ್ತಿತ್ತು. 480ಗೆ ಅದು ಬಂದು 455 ಕ್ಲೋಸ್ ಆಗೋಯಿತು. ಸೊ ಇಟ್ಸ್ ಓಕೆ. ಆಲ್ಮೋಸ್ಟು ಎಂಡ್ ಆಫ್ ದ ಡೇ ಇದರಲ್ಲಿ ಒಂದು 16 ಪಾಯಿಂಟ್ಸ್ ಪಾಸಿಟಿವ್, ಇದರಲ್ಲಿ 50 ಪಾಯಿಂಟ್ಸ್ ನೆಗೆಟಿವ್. ಓವರಾಲ್ ಡೇ 35 ಪಾಯಿಂಟ್ಸ್ ನೆಗೆಟಿವ್. ಸೊ ನಿಮ್ಮ ಮುಂದೆ ನಾನು ಟ್ರ್ಯಾಕರ್ನೂ ಅಪ್ಡೇಟ್ ಮಾಡಿಬಿಡ್ತೀನಿ. ಸೊ ಜರ್ನಲ್ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಾಗಿ. ಸೊ ನನ್ನ ಸಜೆಷನ್ ಏನಂದರೆ ಎಲ್ಲರೂ ಜರ್ನಲ್ ಮೇಂಟೈನ್ ಮಾಡಬೇಕು. ಜರ್ನಲ್ ಮೇಂಟೈನ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಜರ್ನಲ್ ತುಂಬ ಇಂಪಾರ್ಟೆಂಟ್. ನಿಮ್ಗೆ ಎಲ್ಲಿಂದ ಬರ್ತಾ ಇದೆ, ಎಷ್ಟು ಪ್ರಾಫಿಟ್ ಬರುತ್ತೆ, ಎಷ್ಟು ಲಾಸ್ ಬರುತ್ತೆ ಏನು ಗೊತ್ತಾಗಲ್ಲ ಆ್ಯಕ್ಚುಲಾಗಿ. ನೀವು ಥಿಂಕ್ ಮಾಡ್ತೀರಾ ಓಕೆ ನನಗೆ ಗೊತ್ತು ಇವತ್ತು ಇಷ್ಟು ಲಾಸ್ ಆಯಿತು ಅಷ್ಟು ಲಾಸ್ ಆಯಿತು, ಬಟ್ ಎಂಡ್ ಆಫ್ ದ ಡೇ ನಿಮ್ಗೆ ಏನೂ ನೆನಪಿರಲ್ಲ. ಸೊ ನಿಮ್ಮ ಜರ್ನಲ್ ನೀವು 1 ಮಂತ್ ಬಿಟ್ಟು ನೀವು ಕೇಳಿದ್ರೆ ನನ್ನ ಹತ್ರ ಡಾಟಾ ಇರುತ್ತೆ ನಂದು, ಬಟ್ ನಿಮ್ಮ ಹತ್ರ ಡಾಟಾ ಇರಲ್ಲ.
ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನೆಂದರೆ ಮೇಂಟೈನ್ ಸಮ್ ಜರ್ನಲ್ಸ್. ಸೊ ನೆನ್ನೆ ಓಕೆ, ನಾನು ಅದು 4 ಲಾಟ್ ಕ್ಯಾಲ್ಕುಲೇಷನಲ್ಲಿ ಹಾಕ್ತಾಯಿದ್ದೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಬಂದು ಬ್ರೋಕರೇಜ್. ಸೊ ಎಷ್ಟು ಬ್ರೋಕರೇಜ್ ಇರೋಣ, ಆಬ್ವಿಯಸ್ಲಿ 150 ರಿಪೀಟ್ ಮೈನಸ್ 150 ರುಪೀಸ್. ಸೊ ನನ್ನ ಬ್ರೋಕರೇಜ್ ಮ್ಯಾನುವಲ್ಗೆ ಸೊ 51 ಪಾಯಿಂಟ್ಸ್ ಫಸ್ಟ್ ಟ್ರೇಡಲ್ಲಿ ಲಾಸ್ ಆಯಿತು. ಸೊ ಸೆಕೆಂಡ್ ಟ್ರೇಡ್ 33,700 ಪಿ ಇ ಟ್ರೇಡ್ ಮಾಡಿದ್ದೆ, ನೋ ಸ್ಲಿಪೇಜ್. 439 ಎಂಟ್ರಿ, 455 ಸಮಥಿಂಗ್ ಎಕ್ಸಿಟ್. ಎಷ್ಟು 455.14. ಓಕೆ, ಸೊ ಓವರಾಲ್ ಡೇ ನನಗೆ 34.75 ಪಾಯಿಂಟ್ಸ್ ಲಾಸ್ ಆಯಿತು. ಇಟ್ಸ್ ಓಕೆ, ಫೈನ್. 25 ಕ್ವಾಂಟಿಟಿಗೆ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಯಾಕೆಂದ್ರೆ ನಾನು 4 ಲಾಟಲ್ಲಿ ಟ್ರೇಡ್ ಮಾಡೋದು. ಬಟ್ ಒಂದು ಲಾಟ್ಗೆ ನನ್ನ ಕ್ಯಾಲ್ಕುಲೇಷನ್ ಏನಿರುತ್ತೆ 50,000 ಇದಕ್ಕೆ ಅನ್ನೋದು ನನ್ನ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಇಟ್ಸ್ ಫೈನ್. 35 ಪಾಯಿಂಟ್ಸ್ ಲಾಸ್ ಏನಿಲ್ಲ, ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ಕೀಪ್ ಫಾಲೋಯಿಂಗ್ ಮೀ. ಏನಾರ ನಿಮಗೆ ನನ್ನ ವೀಡಿಯೋಸಲ್ಲಿ ಏನಾರು ಬೆಟರ್ ಕಾಣಿಸ್ತು ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಕನ್ನಡದಲ್ಲಿ ಇನ್ನಲ್ಲ ನೆಕ್ಸ್ಟ್ ವೀಡಿಯೋಸ್ಗಳು ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಪೋಸ್ಟ್ ಮಾಡೋದಕ್ಕೆ. ಸೊ ಖಂಡಿತವಾಗ್ಲೂ ಪೋಸ್ಟ್ ಮಾಡ್ತೀನಿ, ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.